ಪ್ರೇಯಸಿಗೆ 11 ಬಾರಿ ಚಾಕು ಹಾಕಿದ್ದಂತಹ ವ್ಯಕ್ತಿ ಅಂಧರಾಗಿದ್ದಾನೆ. ರೇಖಾ ಮುಗಿಸಿದ್ದಂತಹ ಲೋಕೇಶ್ ಅಲಿಯಾಸ್ ಲೋಹಿತಾಶ್ವ ಬಂಧನರಾಗಿದ್ದಾನೆ. ಪ್ರೇಯಸಿಗೆ 11 ಬಾರಿ ಚಾಕು ಹಾಕಿದ್ದವನ ಅಂಧ. ರೇಖಾ ಮುಗಿಸಿದಂತಹ ಲೋಕೇಶ್ ಲೋಹಿತಾಶ್ವ ಅಂದ್ರೆ ಲೋಕೇಶ್ ಅಲಿಯಾಸ್ ಲೋಹಿತಾಶ್ವ ಬಂಧನರಾಗಿದ್ದಾನೆ. ಕೊಲೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಆಸಾಮಿಯ ಅರೆಸ್ಟ್ ಆಗಿರುವಂತದ್ದು. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಪೊಲೀಸರಿಂದ ಬಂಧನ. ರೇಖಾ ಶೀಲವನ್ನ ಶಂಕಿಸಿ ಕೊಲೆ ಮಾಡಿದಂತಹ ಆರೋಪಿ ಲೋಕೇಶ್ ತನ್ನ ಅವಾಯ್ಡ್ ಮಾಡ್ತಾ ಇದ್ಲು ಅನ್ನುವಂತಹ ಕಾರಣಕ್ಕಾಗಿ ಕೊಲೆ ಮಾಡಿದ್ದ. ಸುಂಕನಕಟ್ಟೆ ನಿಲ್ದಾಣದಲ್ಲಿ ಚಾಕು ಇರಿದು ಎಸ್ಕೇಪ್ ಆಗಿದ್ದ. ತಡರಾತ್ರಿ ಆರೋಪಿ ಲೋಕೇಶ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಈ ಹಿಂದೆ ಕಾಮಾಕ್ಷಿಪಾಳ್ಯದಲ್ಲಿ ನಡೆದಂತಹ ಘಟನೆ. ಲೋಕೇಶ್ ಎನ್ನುವಾತ ಮತ್ತು ರೇಖಾ ಎನ್ನುವ ಇಬ್ರು, ಈಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಅವರಿಬ್ರು ಕೂಡ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು. ಸೊ ಮುಂದೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಮನೆ ಮಾಡಿತ್ತು. ಯಾವ ಒಂದು ಕಾರಣಕ್ಕೆ ಅಂತಂದ್ರೆ ಅವರಿಬ್ಬರು ಕೂಡ ತಮ್ಮ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರಲಿಲ್ಲ. ಆ ಲೋಹಿತಾಶ್ವ ಲೋಕೇಶ್ ಅಲಿಯಾಸ್ ಲೋಹಿತಾಶ್ವ ಇದ್ದಾನಲ್ಲ, ಆತ ರೇಖಾಳನ್ನ ಕೊಂದಿದ್ದ. ಬೆಂಗಳೂರು ಬೆಚ್ಚ ಬಿದ್ದಿತ್ತು, ಅದರಲ್ಲೂ ಕೂಡ ಕಾಮಾಕ್ಷಿಪಾಳ್ಯ ಬೆಚ್ಚ ಬಿದ್ದಿತ್ತು. ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ಪೊಲೀಸರು ಬರ್ತಾರೆ, ತನಿಖೆಯನ್ನ ನಡೆಸಿದ ಮೇಲೆ ಅಸಲಿ ಸತ್ಯ ಗೊತ್ತಾಗುತ್ತೆ. ಆಕೆಯನ್ನ ಆತ ತುಂಬಾ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದ. ಆಕೆ ಅವಾಯ್ಡ್ ಮಾಡ್ತಾ ಇರೋದು, ಬೇರೆಯವ್ರ ಜೊತೆ ತಿರುಗಾಡ್ತಾ ಇರೋದು ಆತನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಮಾತುಕತೆ ಆಡಿ ಮುಂದುವರಿಸಿ ಮುಗಿಸೋದ್ ಬಿಟ್ಬಿಟ್ಟು ಕೊಲೆವರೆಗೂ ಹೋಗಿದೆ. ಇದು ಲೋಹಿತ್ ಏನ್ ಮಾಡ್ತಾನೆ, 11 ಗಂಟೆಯ ರಾತ್ರಿಯಲ್ಲಿ ಅಂದ್ರೆ 11 ಗಂಟೆಯ ಸರಿಸುಮಾರಿಗೆ ರಾತ್ರಿ ಆತನ ಬಂಧನ ಮಾಡ್ತಾರೆ. ಆದ್ರೆ ಘಟನೆ ಏನಾಗಿದೆ ಅಂತಂದ್ರೆ ಆಕೆಯನ್ನ ಕೊಲೆ ಮಾಡಿರ್ತಾರೆ. 11 ಬಾರಿ ಚುಚ್ಚಿ ಕೊಲೆಯನ್ನ ಮಾಡಿರ್ತಾನೆ. ಅಂದ್ರೆ ಅಷ್ಟು ದ್ವೇಷವನ್ನ ತೋರಿರ್ತಾನೆ. ಬಸ್ ಸ್ಟ್ಯಾಂಡ್ ನಲ್ಲಿ ಘಟನೆ ನಡೆದಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಪೊಲೀಸರು ಆತನನ್ನ ಬೆಲೆ ಹಾಕ್ಲಿಕ್ಕೆ ಕಾಯ್ತಾ ಇರ್ತಾರೆ. ತಗ್ಲಾಕೊಂಡಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.